ರಾಜಕೀಯವಾಗಿ ನನಗೆ ಟ್ಯಾಕಲ್ ಮಾಡಕ್ ಆಗ್ತಾ ಇಲ್ಲ, ಪೊಲಿಟಿಕಲಿ ಅವರು ನನಗೆ ಟ್ಯಾಕಲ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅವರು? ಪರ್ಸನಲಿ ಟ್ಯಾಕಲ್ ಮಾಡ್ತಾರೆ, ವೈಯಕ್ತಿಕ ವಿಚಾರಗಳ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಹೇಳದಿರ್ಬೋದು, ನನ್ನ ಬಗ್ಗೆ ಹೇಳದಿರ್ಬೋದು, ನಮ್ಮ ಮನೆಯವರ ಬಗ್ಗೆ ಹೇಳದಿರ್ಬೋದು, ನಮಗೆ ಜಾತಿ ಹಿಡಿದು ಮಾತಾಡೋದಿರ್ಬೋದು, ಯಾವಾಗಲೂ ಮಾಡ್ತಾರೆ. ಯಾವಾಗ ಪರ್ಸನಲ್ ಅಟ್ಯಾಕ್ಸ್ ಪೊಲಿಟಿಕಲಿ ಅವರ ಬಗ್ಗೆ ಇಂಥ ಪಾಲಿಸಿ ಮಾಡಿದ್ದಾರೆ, ಈ ಪಾಲಿಸಿ ಸರಿ ಇಲ್ಲ, ಈ ಅವರ ಸಚಿವಾಲಯದಲ್ಲಿ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ಅಥವಾ ಯಾವುದಾದ್ರೂ ಒಂದು ಯೋಜನೆಯನ್ನ ಮಾಡಿದರೆ ಸಂಪೂರ್ಣ ವಿಫಲವಾಗಿದೆ ಅಂತ ಯಾವತ್ತೂ ಕೂಡ ಟೀಕೆ ಟಿಪ್ಪಣಿ ನನ್ನ ಬಗ್ಗೆ ಬಂದಿಲ್ಲ. ಯಾವಾಗಲೂ ನೋಡಿದ್ರು ವೈಯಕ್ತಿಕವಾಗಿ ಬಹುಶಃ ತಮಗೆ ನೆನಪಿಸ್ಬೇಕಂದ್ರೆ ನಾನು ಕಳೆದ ಅವಧಿಯಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ವಿರೋಧ ಪಕ್ಷದ ಇದರಲ್ಲಿ ನಾನೇನು ಕೆಲಸ ಮಾಡಬೇಕು ಅಂತ ಮಾಡಿದ್ದೆ. ಒಬ್ಬ ಜವಾಬ್ದಾರಿ ಶಾಸಕನಾಗಿ ವಿರೋಧ ಪಕ್ಷದಲ್ಲಿ ಇದ್ದಾಗ ನಾವೇನು ಜನಹಿತಾಸಕ್ತಿ ಕಾಪಾಡಲಿಕ್ಕೆ ಅಂತ ನಾವಿರ್ತೀವಿ, ಅದನ್ನ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ಹಿಂದಿನ ಸರ್ಕಾರದಲ್ಲಿ ನೀವು ಯಾವುದೇ ದೊಡ್ಡ ಸ್ಕ್ಯಾಮ್ ಬಿಟ್ಕಾಯ್ ಸ್ಕ್ಯಾಮ್ ಅದನ್ನು ಹೊರತಂದೆ, PSA ಸ್ಕ್ಯಾಮ್, ಇನ್ನಿತರ ಸರ್ಕಾರಿ ನೌಕರಿಗಳನ್ನ ರಿಕ್ರೂಟ್ಮೆಂಟ್ ನಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರಗಳನ್ನ ಹೊರತಂದಿದ್ದ ನಾನು ಏನು ಕಾಯ್ದೆ ಮಾಡಿದ್ದೀನಿ. ನಮ್ಮ ಸರ್ಕಾರ ಸರ್ಕಾರಿ ಏನು ರಿಕ್ರೂಟ್ಮೆಂಟ್ ನಲ್ಲಿ, ಗವರ್ಮೆಂಟ್ ರಿಕ್ರೂಟ್ಮೆಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಆಗಬಾರ್ದಂತ ಒಂದು ಕಾಯ್ದೆ, ಒಂದು ಬಿಲ್ ಅನ್ನು ನಾವು ಪಾಸ್ ಮಾಡಿ ಒಂದು ಗವರ್ನರ್ ಹತ್ರ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಗಂಗಾ ಕಲ್ಯಾಣ ಯೋಜನೆಗಾಗಿ ಏನು 430 ಕೋಟಿ ರೂಪಾಯಿ ಹಗರಣ ಆಗಿದೆ, ಅದನ್ನ ನಾವು ತೆಗೆದು ಇಲ್ಲಿ ನಮ್ಮ KKR ನಲ್ಲಿ ಆಗ್ತಾ ಇರುವಂತಹ ಅವ್ಯವಹಾರ ಬಗ್ಗೆ ನಾವು ಹಿಯರಿಂಗ್ಸ್ ನಲ್ಲಿ 400 ಕೋಟಿ ರೂಪಾಯಿನ ಏನು CAG ಆಡಿಟ್ ರಿಪೋರ್ಟ್ ಇತ್ತು ಅದನ್ನ ನಾವು ಹೊರಡ್ತೇವೆ. ನಿಮ್ಮ ಕರೋನಾ ಸಂದರ್ಭದಲ್ಲಿ ನೀವು ಮಾಡಿದಂತ ಭ್ರಷ್ಟಾಚಾರವನ್ನು ನಾವು ಎಕ್ಸ್ಪೋಸ್ ಮಾಡ್ತೀವಿ. ಹೆಣದ ಮೇಲೆ ಹಣ ಮಾಡ್ತಾ ಇದ್ದಾರೆ ಅಂತ ನಾವು ಸುಮ್ಮನೆ ಬಾಯಿಗೆ ಹೇಳಿಲ್ಲ, ಸುಮ್ಮನೆ ನಾವು ಮಾತಿಗೆ ಹೇಳಿಲ್ಲ. ಅದಕ್ಕೆ ಒಂದು ಕಮಿಷನ್ ಕೊಡ್ತೀವಿ, ಅಲ್ಲೂ ಕೂಡ ಸಾಧ್ಯತೆ ಆಗಿದೆ ಸಾಕಷ್ಟು. ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ನಾವು ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಲೋಕದಲ್ಲೂ ಕೂಡ ಇಲ್ಲಿ ನಿಮ್ಮ ಉಮೇಶ್ ಜಾಧವ್ ಅವರು ಏನೇನು ಮಾಡಿಕೊಟ್ಟಿದ್ರು, ಕೋಲಿ ಸಮಾಜನ ನಾವು ಎಸ್ಟಿ ಮಾಡ್ತೀವಿ, ಕುರುಬ ಸಮಾಜನ ನಾವು ಎಸ್ಟಿ ಮಾಡ್ತೀವಿ, ಅವ್ರ ಸಮಾಜದ ನಾವು ಕೂಡ ಎಸ್ಟಿ ಮಾಡ್ತೀವಿ ಅಂತ ನಾವು ಹೋಗಿ ಹಕ್ಕಿನ ಬಗ್ಗೆ ನಾವು ಕೇಳಿದಾಗ ಕೂಡ ಅವರು ವೈಯಕ್ತಿಕವಾಗಿ ಅವರು ಟೀಕೆ ಮಾಡಿದ್ರು. RSS ಅಥವಾ ಸಿದ್ಧಾಂತವನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ರು. ವೀರ್ ಸಾವರ್ಕರ್ ಅವರ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಬಹಳ ಸರಳವಾದಂತಹ ನೇರವಾದಂತಹ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಮತ್ತೆ ಲಾಜಿಕಲ್ ಕ್ವೆಶ್ಚನ್ಸ್ ಕೇಳಿದ್ರು ಕೂಡ ಬಿಜೆಪಿಯವರು ಯಾವತ್ತೂ ಕೂಡ ನನಗೆ ಉತ್ತರ ಕೊಟ್ಟಿಲ್ಲ. ವೀರ್ ಸಾವರ್ಕರ್ ಅವರಿಗೆ ಮಿಲಿಷಿಯಾ ಕೊಟ್ಟಿದ್ದೀವಿ ಅಂತ ಸರಳವಾದಂತಹ ಪ್ರಶ್ನೆ ಕೇಳಿದ್ರು. ಅವನು ವಿದ್ಯಾರ್ಥಿ, ಅವನೇನು ಓದಿದ್ದು, ಅವನಿಗೆ ಏನ್ ಗೊತ್ತಾಗುತ್ತೆ, ಅವನಿಗೆ ಗಣ್ಯ ಬಿಟ್ಟಿಲ್ಲ, ಪ್ರಶ್ನೆ ಕೇಳಿದ್ರು. ಸಿಂಪಲ್ ಕ್ವೆಶ್ಚನ್. ತತ್ವ ಸಿದ್ಧಾಂತದ ಬಗ್ಗೆ ಕೇಳಿದ್ರು, ಸಂವಿಧಾನದ ಬಗ್ಗೆ ಕೇಳಿದ್ರು, ಅವ್ರಿಗೆ ಉತ್ತರ ಇಲ್ಲ, ಬರೇ ವೈಯಕ್ತಿಕ ಮಾತಾಡಿದ್ರೆ ಏನಂದ್ರೆ ಬಿಜೆಪಿ ಅವ್ರ ಮಾತಾಡಿದ್ರು ನೀನು ಒಬ್ಬನೇ ನಮ್ಮ ಕೊಡ್ತಾ ಇರೋದು, ಎಲ್ಲ ಡಾಕ್ಯುಮೆಂಟ್ ನೀನೇ ಮಾತಾಡ್ತಿಲ್ಲ. ಹೌದು, ನಾನು ಎಲ್ಲ ಡಾಕ್ಯುಮೆಂಟ್ ಮಾತಾಡ್ಬೇಕಾಗ್ತದೆ. ಅದನ್ನ ನನಗೆ ಒಂದು ಜವಾಬ್ದಾರಿ ಕೊಟ್ಟಿಲ್ಲ ನನ್ನ ಪಕ್ಷ. ನಾನು ಸಂವಹನದ ಅಧ್ಯಕ್ಷ. ಐ ಆಮ್ ದಿ ಹೆಡ್ ಆಫ್ ಕಮ್ಯುನಿಕೇಶನ್, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ. ಹೇಗೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ಒಬ್ಬ ಮುಖ್ಯಸ್ಥರಿದ್ದಾರೆ, ನಮ್ಮ ಪಕ್ಷದಲ್ಲಿ ನಾನು ಮುಖ್ಯಸ್ಥ. ನಾನು ಕೇಳಿದಾಗ ಅವರು ಮಾತಾಡಿದ್ರೆ ಅವರು ಪರಿಣಿತರು, ಅವರು ಪ್ರಬುದ್ಧರು. ನಿಮ್ಮ ರವಿ ಜನರಲ್ ಸೆಕ್ರೆಟರಿ ರವಿ ಅವರೆಲ್ಲ ಮಾತಾಡೋದಿಲ್ಲ, ಪೀರಾಜಿ ಎಲ್ಲ ಮಾತಾಡೋದಿಲ್ಲ, ಬೇರೆ ನಿಮ್ಮ ಪಕ್ಷದ ಮುಖಂಡರೆಲ್ಲ ಮಾತಾಡೋದಿಲ್ಲ. ಅವ್ರು ಮಾತಾಡಿದಾಗ ಎಲ್ಲ ಪ್ರಬುದ್ಧರು, ಪರಿಣಿತರು, ಅಧ್ಯಯನ ಮಾಡ್ಕೊಂಡು ಮಾತಾಡ್ತಾರೆ. ರಿಯಲ್ ಮಾತಾಡಿದ್ರೆ ಅವನಿಗೇನು ಬರ್ತದೆ, ಎಲ್ಲ ಬಗ್ಗೆ ಅವನಿಗೆ ಬೈತಾರೆ. ಹೌದ್ರಿ, ನಾನೇ ಬೈತಾ ಇರಬೇಕು. ಅಧಿಕೃತವಾಗಿ ನನಗೆ ಆ ಹುದ್ದೆ ಕೊಟ್ಟಿದ್ದಾರೆ.
ಈಗ ಸರ್ಕಾರದಲ್ಲಿ ಐ ಆಮ್ ಆಲ್ಸೋ ದ ಗವರ್ಮೆಂಟ್ ಸ್ಪೋಕ್ಸ್ ಪರ್ಸನ್. ಸರ್ಕಾರದ ನಿಲುವುಗಳ ಸ್ಪಷ್ಟತೆ ಇರಬೇಕಾದಾಗ ನಾನು ಅದನ್ನ ಮಾಧ್ಯಮದ ಮೂಲಕ ತಿಳಿಸಬೇಕಾಗುತ್ತೆ ಜನರಿಗೆ. ಆದ್ರೆ ನೀವು ಮಾತಾಡ್ತಾರೆ ಪ್ರಬುದ್ಧರು, ನಾವು ಮಾತಾಡ್ತಾರೆ. ಈ ರೆಫೇಲ್ ಬಗ್ಗೆ ಇರ್ಬೋದು, ಮಿಲಿಟರಿ ಬಗ್ಗೆ ಇರ್ಬೋದು, ಅವಾಗ ಮಾತಾಡಿದ್ರೆ ಇವರೆಲ್ಲರೂ ಮಿಲಿಟರಿ ಎಕ್ಸ್ಪರ್ಟ್ಸ್ ಆಗ್ತಾರೆ. ಕರೋನಾ ಸಂದರ್ಭ ಬಂದಾಗ ಇವರೆಲ್ಲರೂ ಹೆಲ್ತ್ ಎಕ್ಸ್ಪರ್ಟ್ಸ್, ಬಿಜೆಪಿ ಸ್ಪೋಕ್ಸ್ ಪರ್ಸನ್. ಡಿಮಾನಿಟೈಸೇಷನ್ ಬಂದಾಗ ಆರ್ಥಿಕತೆ ಇರ್ತಾರೆ. ಚೈನಾ ಪಾಕಿಸ್ತಾನ ಇಶ್ಯೂ ಬಂದಾಗ ಇವರೆಲ್ಲರೂ ಫಾರಿನ್ ಪಾಲಿಸಿ ಎಕ್ಸ್ಪರ್ಟ್ಸ್ ಆಗ್ತಾರೆ. ಹಿಂದುತ್ವ ಬಂದಾಗೆಲ್ಲ ಇವರು ತತ್ವಜ್ಞಾನಿಗಳು, ಇವರೆಲ್ಲ ನಮ್ಮ ಫಿಲಾಸಫಿ ಎಲೆಕ್ಷನ್ ಬಂದ್ರೆ ಇವರೆಲ್ಲ ಚಾಣಕ್ಯರು. ಆರ್ಟಿಕಲ್ 370 ಬಗ್ಗೆ ಚರ್ಚೆ ಮಾಡಕ್ ಬಂದ್ರೆ ಇವರೆಲ್ಲರೂ ಸಂವಿಧಾನದ ಎಕ್ಸ್ಪರ್ಟ್ಸ್. ಯಾರು ಇವರೆಲ್ಲ? ನೀವು ಮಾತಾಡಿದ್ರೆ ಸರಿ, ನಾವು ಮಾತಾಡ್ತಾರೆ. ನಾವು ಲಾಜಿಕಲ್ ಕ್ವಶನ್ ಕೇಳಿದ್ರೆ ನಾವು ಯಾವಾಗಲೂ ವೈಯಕ್ತಿಕ. ಈಗ ಯಾಕೆ ಮತ್ತೆ ನೀವು ಈಗ ಎಕ್ಸಾಂಪಲ್ ನೋಡಿ, ನಿಮ್ಮ ಮಾಜಿ ಸಂಸದರು ಮೈಸೂರು ಪ್ರತಾಪ್ ಸಿಂಹ ಅವರೇನಂತಂದ್ರೆ ಪ್ರಿಯಾಂಕ್ ಖರ್ಗೆ ಗಂಧ ಹೆಣ್ಣು ಎಂಬ ಗೊಂದಲವಿದೆ. ಪ್ರಿಯಾಂಕ್ ಖರ್ಗೆ ರಾಜೀವ್ ಗಾಂಧಿ ಅವರ ಪ್ರಿಯರ ಹೆಸರು ಇಟ್ಟುಕೊಂಡಿದ್ದು ಏನಕ್ಕೆ? ಯಾವ್ದಾದ್ರು PSI ಹಗರಣಕ್ಕೆ ರಾಜಿಲ್ಲ. ಬಿಟ್ಕಾಯಿನ್ ಹಗರಣ ನಾವು ಹೊರತಂದಾಗ ಮೆಚುರಿಟಿ ಇಲ್ಲ ಪ್ರಿಯಾಂಕ್ ಖರ್ಗೆ. ನನ್ನ ಮಾತ್ರ ಅಲ್ಲ, ಬಿಜೆಪಿ ಈ ಮರಿಕರ್ಗೆ ಆಗಾಗ ಬಂದು ಪಾಕ ಎನ್ನುತ್ತಾನೆ. PSI ಹಗರಣದಲ್ಲಿ 1,76,000 ಜನ ಎಕ್ಸಾಮ್ ಬರ್ತದೆ, 54,000 ಜನ ಕ್ವಾಲಿಫೈ ಆಗಿದೆ. ಅದನ್ನ ನಾವು ಮಾತಾಡಿದ್ರೆ ಹಿಂಗೆ ಹೇಳ್ತೀವಿ. ಬೆಂಗಳೂರಿನಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂತಹ ಡಾಲರ್ಸ್ ಕಾಲೋನಿಯಲ್ಲಿ 4 ಪ್ರತಿಷ್ಠಿತ ಭವ್ಯ ಬಂಗಲೆ ಕಟ್ಟಿಸಿಕೊಂಡಿದ್ದಾರೆ. ಒಂದೇ ಸಂಖ್ಯೆಯ ಬೆಂಜ್ BMW ಕಾರಿನಲ್ಲಿ ಓಡಾಡಿಕೊಂಡು ತಾನು ಇನ್ನೂ ಕೂಡ ಜಾತಿ ಬಡವ ಏಕದಿನ ಎಂದು ಹೇಳಿಕೊಳ್ಳುತ್ತಾನೆ. ಒಂದೇ ಸಂಖ್ಯೆಯದ್ದು 4 BMW ಬೆಂಜ್ ಇದೆ ಅಂತ ಇದ್ರೆ ತೋರಿಸ್ಕೊಳಕ್ಕಾಗಿಲ್ಲ. ಮತ್ತೆ ಯಾಕೆ ಇವ್ರ ಬಗ್ಗೆ ಮಾತಾಡಿದ್ರು? ಇವ್ರು ವೈಯಕ್ತಿಕವಾಗಿ ಮಾತಾಡಿದ್ರು. ನಾನು ಸರ್ಕಾರದ ನೀತಿ ಯೋಜನೆ ಬಗ್ಗೆ ಮಾತಾಡೋದು. ನೀನು ಸುನೀಲ್ ಕುಮಾರ್ ಕಾಕಡ ಅವರು ಮಂತ್ರಿ ಇದ್ರು. ಒಬ್ಬ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ, ಹೊರಗೆ ಮಂತ್ರಿ ಪ್ರಶ್ನೆ ಹೇಳ್ತಾನೆ, ಯಾಕೆ ಏನ್ ಗೊತ್ತಿಲ್ಲ, ಅವರು ಕಾನ್ವೆಂಟ್ ದಲಿತ. ಏನು ಕಾನ್ವೆಂಟ್ ದಲಿತ? ಯಾಕೆ ದಲಿತರಿಗೆ ಇಂಗ್ಲಿಷ್ ಗೊತ್ತಿರ್ಬಾರ್ದು? ಕೇಳಿದವರಿಗೆ ಚಿತ್ತಾಪುರದಿಂದ ಹೇಳ್ಕೊಂಡು ಶಿಕಾಗೋ ತನಕ ಯಾವುದೇ ಬೇರೆ ಸರ್ಚ್ ಮಾಡಿ ನಾವು ಬಂದು ಚರ್ಚೆ ಮಾಡ್ತೀವಿ. ಕಾನ್ಶಿಯಸ್ ದಲಿತ, ಕಾನ್ವೆಂಟ್ ದಲಿತ ಏನಂತ ಒಬ್ಬ ಮಂತ್ರಿ ನನ್ನ ಜಾತಿಯಲ್ಲಿ ಮಾತಾಡ್ತಾನೆ. ಏನಂದ್ರೆ ಇಂಗ್ಲಿಷ್ ಬರೀಬಾರ್ದು, ದಲಿತರು ಕನ್ನಡ ಮಾತಾಡ್ತಾರೆ, ದಲಿತರು ಹಿಂದಿ ಮಾತಾಡ್ತಾರೆ. ಅದು ಪ್ರಭುತ್ವತೆ ಇರಬಾರ್ದು ಅರ್ಥ. ಪೊಲೀಸರಿಗೂ ಸಿಗದೇ ಇರುವಂತಹ ದಾಖಲೆ ರೆಕಾರ್ಡ್ಗಳು ಪ್ರಿಯಾಂಕರ್ಗೆ ಸಿಗುತ್ತವೆ ಎಂದರೆ ಎಲ್ಲೋ ಒಂದು ಕಡೆ ಇವರದೇ ಉತ್ತಾರ ಇರಬೇಕು. ಈ ಪ್ರಕರಣದ ತನಿಖೆ ಪೂರ್ಣವಾಗಬೇಕಾದ್ರೆ ಪ್ರಿಯಾಂಕರ್ಗೆ ಮೊದಲು ತನಿಖೆ ಒಳಪಡಿಸಬೇಕು. ಈ ಸಿಟಿಂಗ್ ಮಿನಿಸ್ಟರ್ PSI ಸ್ಕ್ಯಾಮ್ನಲ್ಲಿ ಹೊರಗೆ ಬಂದು ಅಧಿಕೃತವಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ಹೊರ ಹಾಕಬೇಕು ಅಂತಾನೆ ನನಗೆ 3 CCTV ನೋಟಿಸ್, 3 CCTV ನೋಟಿಸ್. ಈಶ್ವರಪ್ಪ ಅವರು ಪ್ರಿಯಾಂಕರ್ಗೆ ರಾಜಕೀಯದಲ್ಲಿ ಇನ್ನೊಂದು ಕಣ್ಣು ಬಿಡದ ಕೂಸು. ನಾನು 4 ಸರಿ ಎಲೆಕ್ಷನ್ 20 ವರ್ಷ ಆಯ್ತು ಎಲೆಕ್ಟೆಡ್ ಇದರಲ್ಲಿ ಫೀಲ್ಡ್ ಅಲ್ಲಿ ಇದ್ದೀನಿ. ಅವರು ಅವರ ಬಿಜೆಪಿ ರಾಜ್ಯಾಧ್ಯಕ್ಷ ಅವ್ರದ್ದೇನ ವಿತೌಟ್ ಎಕ್ಸ್ಪೀರಿಯನ್ಸ್ ಏನಾದ್ರು ಅವ್ರು ಬಂದ್ಬಿಟ್ರೆ ಇಂದಿರಾ ಚಂದ್ರ ಅವರನ್ನ ನೋಡಿ ಎಂತ ಯುವ ಪ್ರತಿಭೆ ಇದೆ. ಆ ದೇಶ ಲೈಫ್ ಬ್ಯಾಂಕ್ BCCI ಸೆಕ್ರೆಟರಿ ಎಷ್ಟೋ ಜನ ಇವತ್ತು ಈ ಸರಿ ಟಿಕೆಟ್ ಎಲ್ಲ ತಗೊಂಡಿಲ್ಲ. ಅವರೆಲ್ಲ ಯುವಕರು ಯಾವ ಹೋರಾಟ ಮಾಡಿದ್ರು ಸರಾಕದಲ್ಲಿ ಅವರು ವಿಜಯಪುರ ಯಾವ ರೈತರ ಪರವಾಗಿ ಹೋರಾಟ ಮಾಡಿದ್ರು, ಯಾವತ್ತು ಸತ್ಯ
ಸ್ಪೆಷಲ್ ದೇವಿ ಆ ದೇವಿ ಈ ದೇವಿ ಅಷ್ಟೇ ಒಂದು ಮಾತಾಡ್ತಾರೆ ಯಾವುದೋ ಒಂದು ಸಂದರ್ಭಕ್ಕೆ ನಮ್ಮ ಚಿಂಚೋಳಿ ಎಂಪಿ ಅಂತ ಗೊತ್ತಲ್ಲ ಸರ್, ಹೊಸ ಕ್ಷೇತ್ರ ಅಲ್ಲ. ನಮ್ಮ ಚಿಂಚೋಳಿ ಎಂಪಿ ಅವರು ನಾನು ಬಳೆ ಹಾಕೊಂಡಿಲ್ಲ, ಅಖಾಡದಲ್ಲಿ ಎಲ್ಲದಕ್ಕೂ ರೆಡಿಯಾಗಿದ್ದೇನೆ. ಈ ಅಖಾಡಕ್ಕೆ ಎಲ್ಲದಕ್ಕೂ ರೆಡಿಯಾಗಿದ್ದೇನೆ ಅಂತ ನನಗೆ ನಿಧಾನ ಕೊಡ್ತೀನಿ. ಅವಕಾಶ ನಿಮಗೆ ಅಲ್ಲಂಗಾಳಿಯನ್ನ ಹಳೆ ಸ್ನೇಹಿತರು ಹಿರಿಯ ಹೋಮ್ ಮಿನಿಸ್ಟರ್ ಪಾಪ ಯಾವಾಗಲೂ ಕಾಣ್ತೀನಿ ಅಂತ ಬೈತಾ ಇದ್ರು. ಅವನು ಕೂಡ ನನಗೆ ಏಕವಚನದಲ್ಲಿ ಮಾತಾಡಿ ಅವನು ಪ್ರಚಾರಕ್ಕೆ ಅವನು ಪ್ರಿಯಾಂಕರಿಗೆ ಏನು ಗೊತ್ತಿಲ್ಲ ಜಸ್ಟಿಸ್ ವೀರಪ್ಪ ಕೊಟ್ಟಿದೆ ಕ್ಯಾಬಿನೆಟ್ ನಲ್ಲಿ ಬೇಸಾಗಿ ಸ್ವಲ್ಪ ಓದ್ಕೊಳ್ಳಿ ಏನೇನಾಗಿದೆ. ನಿಮ್ಮ ಪಿ ರಾಜೀವ್ ಅವರು ಕೂಡ ಇತ್ತೀಚೆಗೆ ಹೊರ ಬಂದಾಗ ಅವರು ಕೂಡ ಬೇಸೆ ಹಗರಣದಲ್ಲಿ ಪ್ರಿಯಾಂಕರಿಗೆ ಏನು ಕೊಡುತ್ತಿಲ್ಲ, ದೇಹ ಬೆಳೆಸ್ಕೊಂಡಿದ್ದೀನಿ, ಬುದ್ಧಿ ಬೆಳೆಸ್ಕೊಂಡಿಲ್ಲ ಅಂತ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಇವೆಲ್ಲ ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ. ಮುಂಚೆ ನಮಗೆ ಫರಕ್ ಬಿಡಲ್ಲ, ಇವ್ರು ಹೇಳೋದ್ರಿಂದ ನಮ್ಗೆ ಫರಕ್ ಬಿಡಲ್ಲ, ಜನರು ಹೇಳಬಾರ್ದು. ಜನರಲ್ಲಿ ನಾವು ಯಾವಾಗಲೂ ಮರ್ಯಾದೆ ಉಳಿಸ್ಕೊಂಡಿದ್ದೀವಿ. ಮೊನ್ನೆ ಸೆಷನ್ ನಲ್ಲಿ ಒಂದು ಮಾತು ಬಂತು. ಕಳೆದ ಅಸೆಂಬ್ಲಿ ಸೆಷನ್ ಬೆಂಗಳೂರಿನಲ್ಲಿ ಬಜೆಟ್ ಸೆಷನ್ ನಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಮೇಲೆ ಕೆ ಗೋಪಾಲಯ್ಯ ಅವರ ಮೇಲೆ ಯಾರೋ ಒಬ್ಬರು ಗುತ್ತೇದಾರರು ಅಥವಾ ಏನೋ ಒಂದು ಕ್ಲಬ್ ನಡೆಸುವಾಗ ಫೋನ್ ಮಾಡಿ ಮಾಹಿತಿ ಬಂದಲ್ಲಿ ಬರೀಲಿ, ನಾನು ನಿಮಗೆ ಶೂಟ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಅದಕ್ಕೆ ಇಡೀ ಬಿಜೆಪಿ ಅವರೆಲ್ಲರೂ ಭಾಗಿಬಿಟ್ಟಿದ್ರು. ನೀವೇನು ಮಾಡ್ತಾ ಇದ್ದೀರಾ ಸರ್ಕಾರ, ಒಬ್ಬ MLA ಗೆ ರಕ್ಷಣೆ ಇಲ್ಲ, ಒಬ್ಬ MLA ಘನತೆ ಏನಾಗಬೇಕು ಅಂತ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಕೂಡ ನಾವು ಹೆಸಿಟೇಟ್ ಮಾಡಿಲ್ಲ. ಇಂಥದ್ದು ಯಾರಿಗೂ ಆಗಬಾರ್ದು. ಒಬ್ಬ MLA ಗೆ ಯಾರೋ ಒಬ್ಬ ಮಾತಾಡ್ತಾ ಇದ್ರೆ ನಾಳೆ ಸಾಮಾನ್ಯ ಜನತೆ ಕಥೆ ಆಗಿದೆ. ಆ ವ್ಯಕ್ತಿ ಬಿಜೆಪಿ ಅವರೇ ಬೆಳೆಸಿದಂತ ಕೂಡ ಅವರೇ ಹೇಳಿದ್ರು, ಅಶೋಕ್ ಸಾಹೇಬ್ರೆ ಹೇಳಿದ್ರು. ಅಂತ ವ್ಯಕ್ತಿ ಬೆಳೆಸ್ಬಿಟ್ಟು ಮತ್ತಿದ್ದೇನಾಗ್ತದೆ? ನೀವು ಬೇರೆ ಚಸಿನಲ್ಲಿ ಮಾವಿನಕಾಯಿ ತಿನ್ನಕ್ಕಾಗಲ್ಲ. ಸೊ ಇಲ್ಲಿ ಇಡೀ ಸದನ ಒಂದಾಗಿ, ಇಡೀ ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ಒಂದಾಗಿ ಅವರಿಗೆ ಅರೆಸ್ಟ್ ಮಾಡಬೇಕು. ನಾವು ಅವರನ್ನು ಕಾನೂನಾತ್ಮಕ ಕ್ರಮ ತಗೊಳ್ಳಿ. ಯಾಕಂದ್ರೆ ಒಂದು ಶಾಸಕರ ಘನತೆ ಗೌರವ ಧಕ್ಕೆ ಬರಬಾರ್ದು, ಒಳ್ಳೆ ಸಂದೇಶ ಕಳಿಸಬೇಕು, ಅರೆಸ್ಟ್ ಮಾಡಬೇಕು. ಆದ್ರೆ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ರು, ನನಗೂ ಹಲವಾರು ಬಾರಿ ಹೀಗೆ ಅವ್ರ ಸರ್ಕಾರ ಇದ್ದಾಗ ನನ್ನ ಥ್ರೆಟ್ ಬಂತು. ನನಗೆ ಏನಿಲ್ಲ ಅಂತ ಗೊತ್ತಿಲ್ಲ, ಆದರೆ 3 ಬಾರಿ ನಾನು ನಾರ್ತ್ ಇಂಡಿಯಾದಿಂದ ಥ್ರೆಟ್ ಬಂತು. ರಾತ್ರಿ 12:30 ರಾತ್ರಿ 1:30 ಫೋನ್ ಮಾಡ್ಬಿಟ್ಟು ನಿನಗೆ ನಿಮ್ಮ ಕುಟುಂಬಕ್ಕೆ ಮುಗಿಸ್ತೀವಿ, ಬಹಳ ಮಾತಾಡ್ತಾ ಇದ್ದೀರಾ, ನೀನ್ ಯಾರು ಪ್ರಶ್ನೆ ಮಾಡೋದಕ್ಕೆ ನಮ್ಮ ತತ್ವವನ್ನ ಸಿದ್ಧಾಂತವನ್ನ ಅಂದ್ಬಿಟ್ಟು ನಾನು 3 ಸರಿ ಕರೆ ಬಂದಿದ್ದೆ, ಕಂಪ್ಲೇಂಟ್ ಕೊಟ್ಟಿದ್ದೆ. ಅವಾಗ ಬೊಮ್ಮಾಯಿಯವರು ಹೋಮ್ ಮಿನಿಸ್ಟರ್ ಇದ್ರು. ಆಯ್ತು, ಒಂದೊಂದು ಸತಿ ಹೇಳ್ತದೆ ಅರ್ಥ ಆಗುತ್ತೆ. ಯಾಕಂದ್ರೆ ಕೆಲವರು ಟ್ರ್ಯಾಕ್ ಮಾಡೋದು ಕಷ್ಟ ಇದೆ, ಏನೋ ಇಂಟರ್ನೆಟ್ ಪ್ರೋಟೋಕಾಲ್ ಸ್ವಾಲಿಂಗ್ ಆಗಿರ್ತದೆ. ಅದು ಕೂಡ ಗುಜರಾತಿಂದ ಮಾಡಿದ್ರು, UP ಮಾಡಿದ್ರು ಅಂತ ಗೊತ್ತಾಗಿದೆ. ಅಲ್ಲಿಂದ ಅಮೆರಿಕ ಶಿಫ್ಟ್ ಆಗ್ತದೆ, ರಷ್ಯಾ ಶಿಫ್ಟ್ ಆಗ್ತದೆ, ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತದೆ. ಅದು ಕಷ್ಟ ನಮಗೆ. ಆಮೇಲೆ ಒಂದು ಕಾಲದ್ದು ಅಮೆರಿಕದಲ್ಲಿ ಲಾಸ್ಟ್ ಸಿಕ್ಕಿರೋದು ನಮಗೆ ಎಕ್ಸ್ಟ್ರಡೇಷನ್ ಇದಕ್ಕೆ ಕಷ್ಟ ಆಗುತ್ತೆ. ಅದು ಮುಚ್ಚಳಿಕೆ ಆಯ್ತಪ್ಪ, ನಾವು ಬಿಟ್ಟಿದ್ದೀವಿ. ಯಾಕಂದ್ರೆ ನಾವು ತಾಂತ್ರಿಕವಾಗಿ ಸಮಸ್ಯೆ ಇರ್ತದೆ, ಅದು ನಮಗೂ ಅರ್ಥ ಆಗುತ್ತೆ. ಆದ್ರೆ ನಿಮ್ಮ ಚಿತ್ತಾಪುರಿನ ಅಭ್ಯರ್ಥಿ ಅವರಿಂದ ಅಭ್ಯರ್ಥಿ ಆಗಿರಲಿಲ್ಲ, ನಿಮ್ಮ ಅಪರಿಚಿತ. ಅವನು ನಿಮ್ಗೆ ಗೊತ್ತಿದೆ, ನೇರವಾಗಿ ಪ್ರೆಸ್ ಮೀಟ್ ನಲ್ಲಿ ನಾನು ನಿಮಗೆ ಶೂಟ್ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡ್ತೀನಿ, ನಿಮಗೆ ನಾನು ಶೂಟ್ ಮಾಡೋಕ್ಕೂ ಹೇಳಿದ್ದೀನಿ, ಬಹಳ ಸ್ಪಷ್ಟವಾದಂತಹ ಪದಗಳನ್ನು ಬಳಕೆ ಮಾಡ್ತೀನಿ. ಅವನಿಗೆ ಶೂಟ್ ಮಾಡೋಕ್ಕೂ ನಾನು ತಯಾರಿದ್ದೀನಿ. ಅದಾದ್ಮೇಲೆ ಅವನು ನಮ್ಮ ಮನೆ ಸುತ್ತ ಒಂದು ಸರ್ವೆ ಮಾಡಿದ, ಆ ವಿಡಿಯೋ ರೆಕಾರ್ಡಿಂಗ್ ಕೊಡ್ತೀನಿ. ಏನ್ ಮಾಡ್ತೀನಿ, ನಿಮ್ಮ ಫ್ಯಾಮಿಲಿಯನ್ನೇ ಸಾಫ್ ಮಾಡ್ತೀನಿ ಅಂತ ಕೂಡ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಅವ್ರ ಪಾರ್ಟಿಯವರೇ ತಂದಿ ಕೊಟ್ಟಾಗ ಕೂಡ ನೀವು ಏನು ಮಾಡಿಲ್ಲ. ನಮ್ಮ ಖರ್ಗೆ ಸಾಹೇಬರಿಗೆ ಏಕವಚನದಲ್ಲಿ ಮಾತಾಡ್ತಾರೆ, ನಮ್ಮ ತಾಯಿಯವರಿಗೆ ಮಾತಾಡ್ತಾರೆ, ನಮ್ಮ ಮನೆಯವರ ಫೋಟೋ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಮ್ಗೆ ಗೊತ್ತಿರೋ
ಅದ್ರ ಬಗ್ಗೆ ಮಾತಾಡ್ತಾರೆ, ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಾರೆ. ಏನ್ ಮಾಡ್ತೀರಿ ಸರ್ಕಾರ, ಸರ್ಕಾರ ಏನು ನೀವೇನು ಮಾಡಿಲ್ಲ. ನೀವು ಅವರಿಗೆ ಪುರಸ್ಕಾರ ಮಾಡಿದ್ರು. ಸಿಟಿ ಕಮಿಷನರ್, ಪೊಲೀಸ್ ಕಮಿಷನರ್ ಅವರ ಮನೆ ಬಗ್ಗೆ ವಿಡಿಯೋ ಮಾಡಿ ಗೊತ್ತಿಲ್ಲ. 5 ಲಕ್ಷ ಕೇಳಿದ್ರು. 5 ಲಕ್ಷ ಕೇಳಿದಾಗ ಏನ್ ಮಾಡಿದ್ರು, ಕಮಿಷನರ್ ಟ್ರಾನ್ಸ್ಫರ್ ಅವ್ರಿಗೆ ಏನ್ ಮಾಡಿದ್ರು, ಪುರಸ್ಕಾರ ಮಾಡಿ ಆ ಭಯ ಇಷ್ಟವಾದ ಕಾರ್ಯಕ್ರಮ ಇದ್ದವ್ರಿಗೆ ಬಿಟ್ಟು ಅವನಿಗೆ ಪುರಸ್ಕಾರ ಮಾಡಿದ್ರು. ಯಾಕೆ ಯಾಕಂದ್ರೆ ಇಂಥವ್ರಿಗೆ ಬಿಡಿಸ್ಬೇಕು ನಾವು. ಇಂಥವರಿಗೆ ಪುರಸ್ಕಾರ ಮಾಡಿ ಯೋಗಿ ಆದಿತ್ಯನಾಥ್ ಬೇರೆ ಬೇರೆ ಸಿಎಂ ಇರ್ಬೋದು, ನೀವು ಇರ್ಬೋದು, ಬಗ್ಗೆ ಪ್ರಚಾರ ಮಾಡಲ್ಲ. ಮೊನ್ನೆ ಆಯ್ತಪ್ಪ ಎಲೆಕ್ಷನ್ ಆಗ್ತದೆ, ಸೋತಾದ್ಮೇಲೆ ಬುದ್ಧಿ ಬರ್ತಿಲ್ಲ. ಮೊನ್ನೆ ಆಕ್ಸಿಡೆಂಟ್ ಮಾಡಿಸ್ಕೊಂಡ್ರು, ಗಾದಿ ಮತ್ತು ಆಕ್ಸಿಡೆಂಟ್ ಮಾಡಿಸ್ಬಿಟ್ಟು ನಮಗೆ ನನ್ನ ಮೇಲೆ ಹಾಕಿ ನಾನು ಕೊಲೆಗೆ ಯತ್ನ ಮಾಡಿದೆ ಅಂತ ಹೇಳೋದು. ಅದೆಲ್ಲಾನು ಪ್ರೂವ್ ಆದ್ಮೇಲೆ ಕಾರ್ಯಕ್ರಮ ಸಿಕ್ಕಿದೆ. ಇನ್ನ DNA ಸ್ಯಾಂಪಲ್ ಮಾಡಿಸ್ಬೇಕು ಕಷ್ಟ. ನಾನು ಕೇಳ್ತಾ ಇರೋದು ಇಷ್ಟೇ, ಇವೆಲ್ಲವೂ ಕೂಡ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಮ್ಮ ಚಿಂಚೋಳಿ ಸಂಸದರು ಪದೇ ಪದೇ ನವಾಯ್ಡ್ ಹೋಗಿದೆ, ನನಗೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಬೇಕು ಅಂತ ಹೇಳ್ತಾರೆ. ನವಾಯ್ಡ್ ಆರ್ಡರ್ ಏನಾಗ್ತದೆ, ಹಿಂದಿನ ಆಫೀಸರ್ಗಳು ಹೋಗಿ ರೌಡಿ ಶೀಟರ್ಸ್ ಜೊತೆ ಲಂಚ್ ಡಿನ್ನರ್ ಮಾಡ್ತಾ ಇದ್ರು. ಇವಾಗ ಯಾಕಂದ್ರೆ ರೌಡಿ ಶೀಟರ್ ಅವ್ರು ಯಾವಾಗ ಕೇಳ್ತಾರೆ, ನನಗೆ ಅನಿಸುತ್ತೆ ನೀವು ಯಾಕಂದ್ರೆ ಪತ್ರಕರ್ತರು ಮಿತ್ರರಿದ್ದೀರ, ಯಾರಿಗಾರ ಭಯಭೀತ ವಾತಾವರಣ ಕಾಣಿಸ್ತಾ ಇದೆ, ರಾತ್ರಿ ಅಡ್ಡಾಡಕ್ಕೆ ಏನಾದರೂ ತೊಂದರೆ ಆಗ್ತಾ ಇಲ್ಲ, ನಿಮ್ಗೆ ಜೀವ ಬೆದರಿಕೆ ಇದೆಯಾ, ಬರೇ ನಮ್ಮ ಚಿಂಚೋಳಿ ಸಂಸದರಿಗೆ ಇರೋದು. ಯಾಕಂದ್ರೆ ಅವ್ರ ಜನನೇ ಅವ್ರಿಗೆ ಬುದ್ಧಿ ಆಗ್ತಾ ಇದೆ, ಕೆಲಸ ಆಗಿಲ್ಲ ಅಂಥವ್ರಿಗೆ ಜೀವ ಬೆದರಿಕೆ ಆಗ್ತಾ ಇದೆ. ಪದೇ ಪದೇ ಫ್ರೀ ಅಂಡ್ ಫೇರ್ ಏನಂತ ಯಾರ ತಪ್ಪಿನ ದೃಷ್ಟಿನ ಹೇಳ್ಬಿಡಿ. ರಾಹುಲ್ ಗಾಂಧಿಯ ಪ್ರಭಾವ ಬೀರ್ತಾ ಇದ್ದಾರ, ಖರ್ಗೆಯವರ ಪ್ರಭಾವ ಬೀರ್ತಾ ಇದ್ದಾರ, ಪ್ರಿಯಾಂಕರ್ಗೆ ಪ್ರಭಾವ ಬೀರ್ತಾ ಇದ್ದಾರ, ಏನ್ ಅಮಿತ್ ಶಾ ಅವರ ಮದುವೆ ಪ್ರಭಾವ ಬೀರ್ತಾ ಇದ್ದಾರ, ಏನ್ ನಿಮ್ ಸೋಲಿಸ್ಲಿಕ್ಕೆ ಅವರೇ ಹುನ್ನಾರ ಮಾಡ್ತಾ ಇದ್ದಾರ. ನನಗೆ ಏನೋ ಏನಾಗಿದೆ ಅಂದ್ರೆ ಇದು ಆತಂಕ ಪಟ್ಬಿಟ್ಟಿದ್ದಾರೆ, ಸೋಡ್ತಾರೆ. ಅದಕ್ಕೆ ದಿನ ಏನಾದ್ರೂ ಒಂದು ಹೊಸ ತರ್ತಾ ಇದ್ದಾರೆ. ನಮ್ಮ ಚುನಾವಣೆ ಗುಲ್ಬರ್ಗದಲ್ಲಿ ಭಯವಿರುವಂತಹ ವಾತಾವರಣ ಇದೆ, ಮಾರ್ಕೆಟ್ ಹೋಗ್ಲಿಕ್ಕೆ ಅಂಜಿಕೆ ಆಗ್ತಾ ಇದೆ, ಅಥವಾ ದವಾಖಾನೆಗೆ ಹೋಗ್ಲಿಕ್ಕೆ ಅಂಜಿಕೆ ಆಗ್ತಾ ಇದೆ. ನಾನು ಏನಾದ್ರು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿಸೋದಂದ್ರೆ ನನಗೆ ಶಾಸಕರಿಂದ ಇರ್ಬೋದು ಮತ್ತೆ ಸಚಿವರಿಂದ ಇರ್ಬೋದು ಫೋನ್ ಮಾಡಿ ಈ ಜನರ ಆಡಳಿತ ನನಗೆ ಬೆದರಿಕೆ ಆಗ್ತಾ ಇದೆ, ಬೆದರಿಕೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇವರೇ ಇವತ್ತು ಚುನಾವಣೆಯಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡಿಬಿಟ್ಟು ಚುನಾವಣೆ ನಡೆಸಬೇಕಂತ ಇದ್ದಾರೆ. ಅದನ್ನೂ ಕೂಡ ಬಹಳ ಜವಾಬ್ದಾರಿಯುತವಾಗಿ ನಾನು ಪದ ಬಳಕೆ ಮಾಡ್ತಾ ಇದ್ದೀನಿ. ನಾನು ಹೆಣ ಬೀಳಿಸಿದ್ರು ಪರವಾಗಿಲ್ಲ, ಚುನಾವಣೆ ಮಾಡಲೇಬೇಕು ಅಂತ ನಿಂತಿಲ್ಲ ಬಿಜೆಪಿ. They want to conduct this election over my dead body. I'm okay with that. ಈಗಾಗಲೇ ಸತ್ತು ಪರವಾಗಿಲ್ಲ, ಚುನಾವಣೆ ಗೆಲ್ಲಬೇಕು ಅಂತ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಗೊತ್ತಿದೆ ನಾನು ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಮಾತಾಡೋದಿಲ್ಲ. ಮೊನ್ನೆ ಒಂದು 15 ದಿವಸದಿಂದ ನಾನು ಮತ್ತೊಂದು ಲವ್ ಮ್ಯಾರೇಜ್ ಬಂದಿದ್ದೆ, 2ನೇ ಬಾರಿ ಬರ್ತಾ ಇರೋದು. ಆ ಪ್ರೇಮ ಪತ್ರದಲ್ಲಿ ಬಿಜೆಪಿಯವರ ಮನುವಾದಿಗಳಿದಾರಲ್ಲ, ಮತ್ತೆ ಸಂಘಟನೆಯ ಮನುವಾದಿಗಳಿದಾರಲ್ಲ, ನೇರವಾಗಿ ನನಗೆ ಜೀವದ ಬೆದರಿಕೆ ಹಾಕಿದ್ದಾರೆ. ಆ ಲೆಟರ್ ಇಷ್ಟು ಅಸಹ್ಯ ಇದೆ ಅಂತಂದ್ರೆ, ಮತ್ತೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮನೆಯವರಿಗೆ, ಕುಟುಂಬದವರಿಗೆ, ನನಗೆ, ನಮ್ಮ ಸಮಾಜಕ್ಕೆ ಹೆಸರು ಹೇಳ್ತಾರೆ ಸಹಾಯ ಮಾಡಿದ್ದಾರೆ. ನೀವೆಲ್ಲರೂ ಸುಮ್ಮನಿರಲಿಲ್ಲ ಅಂದ್ರೆ ನೀವು ಎನ್ಕೌಂಟರ್ ಮಾಡ್ತೀವಿ ಅಂತ. ಇದು ಲೆಟರ್ ಕಾಪಿ ನಾವು ಆಗಲೇ ಇದನ್ನ ವಿಧಾನಸಭೆ ಕಚೇರಿಗೆ ಬಂತು. ಇದು ಬಂದಿದ್ದು 15/2/2000 ಫೆಬ್ರವರಿ. ನಮಗೆ ತಲುಪಿದ್ದು 10 ದಿನದ ಹಿಂದೆ ನನ್ನ ಕಚೇರಿಗೆ ಲೆಟರ್ ಬಹಳ ಓದ್ಬಿಟ್ಟಿದ್ದು
ಪಂಚಾಮೃತದಿಂದ ನಿನ್ನ ಮೂರ್ತಿಗೆ ನಿನ್ನ ಕೀರ್ತಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದರೆ ನಿನಗೆ ಫಲಯ ಎಂಬುದೇ ಮಾತನ್ನು ಅನ್ನುತ್ತಾರೆ. ನೀನು ಮಳೆಯ ಇದ್ದಿ ಕೊನೆಯದಾಗಿ ಇರು, ಎಲ್ಲೇ ಇರು, ಹೇಗೆ ಇರು, ಎಲ್ಲಿಗೆ ಹೋಗು, ನಿನಗೆ ಕೊನೆಯನ್ನೇ ಅಂತ ಕರೆಯುತ್ತಾರೆ. ಸ್ವಲ್ಪ ನೀನು ಎಂತ ಹುದ್ದೆ ವೇಷ ಭೂಷಣ ಹಾಕು ಮತ್ತು ರಕ್ತದ ಹವಳದಲ್ಲಿ ತಿರುಗು, ನಿನಗೆ ಕೊನೆಯನ್ನೇ ಕರೆಯುತ್ತಾರೆ. ನೀನು ಶಾಸಕನಾಗು, ಮಂತ್ರಿಯಾಗು, ಮಂತ್ರಿಯಾಗು, ನಿನ್ನ ಕಮಂಡಿ, ನಿನ್ನ ಸೊಕ್ಕು ಕೊಲೆಯ ಮಾದಿಗರ ನಡೆಸಲು ಅಲ್ಲಿ ನಡೆಯುತ್ತದೆ. ನಿನಗೆ ಗರ್ವ, ಅಹಂಕಾರ, ಮದ ಮಾತ್ಸರ್ಯ ಬಂದರೆ ಹೇಳು, ಜನದ ಕಂಡ ಹಾಗೆ ತಿಳಿಸುತ್ತೇವೆ. ಕೊಲೆಯ ಬಾಯಿ ಬಿಚ್ಚಿ ಮಾತಾಡಬೇಡ, ನಿನ್ನ ಬಾಯಿಗೆ ಚಪ್ಪಲಿ ಇಟ್ಟು ಹೇಗೆ ತಿಳಿಸುತ್ತೇವೆ. ಕಲಬುರಗಿಯಲ್ಲಿ ನೀನಿರುವಲ್ಲಿ ನಿನ್ನ ಎನ್ಕೌಂಟರ್ ಮಾಡಿ ಹದ್ದುಗಳಿಗೆ ತಿಂಬಂಗ ಮಾಡುತ್ತೇವೆ. ಇದು ನೀವು ನೆನ್ಪಿಟ್ಟು ನಡಿ ಅಂದ್ರೆ ಎನ್ಕೌಂಟರ್ ಮಾಡಿ ಹದ್ದುಗಳಿಗೆ ತಿಳಿಸ್ತಾರೆ. ಅದನ್ನ ನೆನ್ಪಿಟ್ಕೊಂಡ್ರೆ ನಾನು ನಡಿಬೇಕು. ಇನ್ನ ಬಹಳಷ್ಟು ಬಡವಳ ಇದೆ ಹೇಳಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾರೆ, ಪೊಲೀಸರಿಂದ ಅಥವಾ ಜನರಿಂದ ಅದರ ರಾಜಕಾರಣಿಗಳಿಂದ ಆದರೂ ನಿನ್ನ ಎನ್ಕೌಂಟರ್ ಮಾಡಲು ತಯಾರಿ. ಇದರ ಪ್ರತಿ ಒಂದು 8 ಜನ ಕಳಿಸಿದ್ದಾರೆ. ಹಿಂದಿ ಯಾವುದೋ ಸರಿಯಾಗಿ ಗೊತ್ತಿಲ್ಲ, ರಾಯ್ ಜೋಶಿ ರಾಜ್ಕುಮಾರ್ ಅಂತ ಬಂದಿದೆ, ಇಬ್ರು ಸೈನ್ಯ. ಇದು ಇದೇನಿದೆ, ಇಂಗ್ಲೆಂಡ್ ಲೆಟರ್ ಇದೆ. ಇದು ಪೋಸ್ಟ್ ಇಂಗ್ಲೆಂಡ್ ಸೀಲು ಇದೆ. ಎಲ್ಲಿಂದ ಬಂದಿದೆ, ಎಲ್ಲಿಂದ ಹೋಗಿದೆ ಅಂತ ಬಹುಶಃ ಗೊತ್ತಾಗ್ಬೋದು. ಅಟ್ಲೀಸ್ಟ್ ಯಾವ ಪೋಸ್ಟ್ ಆಫೀಸ್ ಇಂದ ಬಂದಿದೆ ಅಂತ ಕೂಡ ಗೊತ್ತಾಗ್ಬೋದು. ಈಗ ನಾನು ಕೇಳೋ ಪ್ರಶ್ನೆ ಇವತ್ತು ಇಷ್ಟೇ. ನಾನು ಬಳೆ ಕರ್ಕೊಂಡಿಲ್ಲ, ನಾನು ಅಖಾಡದಲ್ಲಿ ಇಳಿದಿದ್ದೇನೆ, ಎಲ್ಲದೂ ಸಿದ್ಧ ಅಂತ ನಮ್ಮ ಚಿಂಚೋಳಿಯಲ್ಲಿ ಅವರ ಚೇಲಾಗಳು ನಮ್ಮ ಕುಟುಂಬವನ್ನು ಸಾಲ್ವ್ ಮಾಡ್ತೀವಿ, ವಿಲೇಜ್ ಶೂಟ್ ಮಾಡ್ತೀವಿ ಅಂತ ಬಹಿರಂಗ. ಇಡೀ ಬಿಜೆಪಿ ಯಾವಾಗಲೂ ನೋಡಿದ್ರು ನಮಗೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ, ಪೊಲಿಟಿಕಲಿ ನಾವು ಸುಂದರ ಮಾಡ್ತೀವಿ. ಅವತ್ತು ಕೂಡ ಇರೋದಲ್ವ, ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದಲ್ಲಿ ಪಡೆದಂತ ವ್ಯಕ್ತಿ. ಇದಕ್ಕೆಲ್ಲ ಅಜ್ಜದಿಲ್ಲ. ಎಷ್ಟು ಬಸವ ತತ್ವ ಅದರಲ್ಲಿದೆ, ಅಂಬೇಡ್ಕರ್ ಹೋರಾಟದ ಅರ್ಥ ಕೂಡ ನನ್ನಲ್ಲಿದೆ ಅಂತ ನಾವು ಇದಕ್ಕೆಲ್ಲ ನಾವು ಹೆದರೋದಿಲ್ಲ. ಬಹಳ ಸ್ಪಷ್ಟವಾಗಿ ಈ ಪತ್ರದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಅಲ್ಲ, ನಮ್ಮ ಇಡೀ ದಲಿತ ಸಮುದಾಯಗಳಿಗೆ ಇಷ್ಟೊಂದು ಅಸಹನೆ ಯಾಕೆ ಅಂತ ನನಗೆ ಅರ್ಥ ಆಗ್ತದೆ. ಇಷ್ಟೊಂದು ಅಸೂಯೆ ಯಾಕಿದೆ ನಿಮ್ಮಲ್ಲಿ ಅಂತ ಅರ್ಥ ಆಗ್ತದೆ. ಇದಕ್ಕೆ ಉತ್ತರ ಇವತ್ತು ನಮ್ಮ ಬಿಜೆಪಿ ಅವರಿಗೆ ಕೊಡಬೇಕು, ಕೊಡಬೇಕು. ಯಾಕಂದ್ರೆ ಈ ಪತ್ರ ಯಾರು ಬರೀತಾರೆ ಸರ್? ಜಾತಿಯ ನಿಂದನೆ ಮಾಡಿ ನಿಮ್ಮ ವೈಯಕ್ತಿಕವಾಗಿ ಎನ್ಕೌಂಟರ್ ಮಾಡ್ತೀವಿ ಅಂತ ಪತ್ರ ಬಿಡುಗಡೆ ಮಾಡ್ತಾರೆ. ಯಾವ ಮನುವಾದಿಗಳು, ಯಾವ ಸಂಘಟನೆಗೆ ಸೇರಿದವರು, ಯಾವ ವಿಚಾರಧಾರೆದವರು, ಯಾವ ಪಕ್ಷಕ್ಕೆ ಬೆಂಬಲ ಮಾಡ್ತಾ ಇರೋಂಥವ್ರು, ಯಾವ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲ ಮಾಡ್ತಾ ಇರೋಂಥವ್ರು, ಇದರ ಬಗ್ಗೆ ಒಂದ್ಸರಿ ಜಗಳ ಎತ್ತಿಲ್ಲ. ಯಾವಾಗ ನಿಮ್ಮ ಯಾರಿಗಿಂತ ಆಕ್ಸಿಡೆಂಟ್ ಆಯ್ತು, ನಿಮ್ಮ ಸಿದ್ದಾಪುರ ಅಭ್ಯರ್ಥಿಗಳು ಯಾರು ಕೂಡ ಎಲ್ಲರೂ ಹೋಗಿ ಹಾಸ್ಪಿಟಲ್ ಕೂತರು, ಅಶೋಕ್ ಅವರು ಕೂತರು, ನಿಮ್ಮ ವಿಜಯೇಂದ್ರ ಅವರು ಕೂತರು, ಇಡೀ ಬಿಜೆಪಿ ಅವರೆಲ್ಲರೂ ಹೋಗಿ
ಇಲ್ಲ. ಮತ್ತೆ ಇವತ್ತಿನ ಟೈಮ್ನಲ್ಲಿ ನೇರವಾಗಿ ಕೆಲವು ಮನೋವಾದಿಗಳು ಮತ್ತೆ ಬಿಜೆಪಿ ಪಕ್ಷದವರು ಚುನಾವಣೆ ಸಂದರ್ಭದಲ್ಲಿ ನೀನು ಕಲಬುರಗಿನಲ್ಲಿ ಓಡಾಡಿದ್ರೆ ನೀನು ಮಾತನಾಡಿದ್ರೆ ನಿನಗೆ ಪೊಲೀಸರಿಂದ ಇರ್ಬೋದು, ರಾಜಕಾರಣಿಗಳಿಂದ ಇರ್ಬೋದು ಅಥವಾ ಜನರಿಂದ ಇರ್ಬೋದು ನಾವು ಎನ್ಕೌಂಟರ್ ಮಾಡಿಸ್ತೀವಿ ಅಂದ್ರೆ ಏನರ್ಥ? ಇದನ್ನಾಗಲೇ ನಾವು FIR ಕೂಡ ಮಾಡಿಸ್ಬೇಕು ವಿಧಾನಸೌಧ ಪೊಲೀಸ್ ಸ್ಟೇಷನ್. ಈಗ 12 FIR ಕೂಡ ಆಗಿದೆ. ಇದಕ್ಕೆ ತಮ್ಮ ಮುಖಾಂತರ ವಿಧಾನಸೌಧ ಇದು ನನ್ನ ವಿಕಾಸದ ಕಚೇರಿಗೆ ಬಂದಿದೆ ಸರ್, ಲೇಟರ್ ಗುಲ್ಬರ್ಗ ಅಲ್ಲಿ ಬಂದಿದೆ. ಸೊ ಅಲ್ಲಿ ಆ ಪ್ರದೇಶದಲ್ಲಿ ಆ ಇದರಲ್ಲಿ ಜೂರಿಸ್ಡಿಕ್ಷನ್ ಅಲ್ಲಿ ಮಾಡಿಸ್ಬಿಟ್ಟಂತ ಸಲಹೆ ಬಂತು. ಸೊ ಅದಕ್ಕೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅಲ್ಲ ಕಲಬುರಗಿ ಅಲ್ಲ ಹೇಳಿದ್ದಾರಲ್ಲ ಪತ್ರದಲ್ಲಿ ನಾನೆಲ್ಲ ಕಳ್ಸ್ಕೊಡ್ತೀನಿ. ನಾನು ಓದಿರೋದು ಬರೇ ಒಂದು 8 ಸಾಲು ಬಹಳ ಹೊಲಸು ಬಂದಾಗ ನಮ್ಮ ತಾಯಿಯವ್ರ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ, ನನ್ನ ಬಗ್ಗೆ ಯಾರು ಕಾಂಗ್ರೆಸ್ ಅವರು ಬರೆಯಕ್ಕಾಗ್ತದೆ? ಇದು ಅವನಿಗೆ ವಿಚಾರಧಾರೆ, ಈ ಮನೋವಾದಿ ವಿಚಾರಧಾರೆ ಏನಿದೆ ಯಾರಿದೆ ಇದು? ಆಮೇಲೆ ಪದೇ ಪದೇ ನಿಮ್ಮ ಚಿಂಚೋಳಿ ಎಂಪಿದವರು ಅರ್ಥನೇ ಆಗ್ತಾ ಇಲ್ಲ. ಯಾಕೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಂತ ಇರೋದು ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅಂತವರಿಗೆ ಏನಾಯ್ತಪ್ಪ, ಯಾಕಂದ್ರೆ ಅವರ ರೈಟ್ ಹ್ಯಾಂಡ್ ರೌಡಿ ಶೀಟ್ನಲ್ಲಿದ್ದಾರೆ, ಪರೇಡ್ ಮೆಡಿಕಲ್ ಜೈಲಲ್ಲಿ ಅಂತದ್ದು ಯಾವುದು ಬೆಟ್ಟದ ಓಪನ್ ಥ್ರೆಡ್ ಯಾರು ಇಲ್ಲ. ಅಂತೂ ಯಾಕೆ ಆಗ್ತಾ ಇದ್ದಾರೆ ಅಂತ ಈಗ ಗೊತ್ತಾಯ್ತು. ಅಂದ್ರೆ ಚುನಾವಣೆ ಗೆಲ್ಲಕ್ಕೆ ಪ್ರಿಯಾಂಕರ್ಗೆ ಏನಾದ್ರು ಏನು ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಬೇಕು, ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕು. ನಿಮ್ಮಲ್ಲಿ ಮೋದಿಯವರ ಆಶೀರ್ವಾದ ಇದ್ರೆ ನೀವೇನ್ ಬೇಕಾದ್ರೆ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ನಾವು ಜನರ ಆಶೀರ್ವಾದದಿಂದಾನೇ ಬಂದಿರೋದು. ನಮ್ಗೆ ಯಾರು ಬೇರೆಯವ್ರು ಓಟ್ ಹಾಕಿಲ್ಲ, ನಿಮ್ಗೇನು ಜನರು ಓಟ್ ಹಾಕಿ ನಮಗೂ ಹಂಗೆ ಓಟ್ ಹಾಕಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಇದೆ, ಬೇರೆ ರೀತಿಯಾದಂತ ನಿಮ್ಮ ಹತ್ರ CBI ಇದೆ, IT ಇದೆ, ED ಇದೆ, EC ಇದೆ ಅಂತ ಅಡ್ಕೊಂಡು ಬೆದರಿಸಲು ಮಾಡೋದ್ರೆ ನಾವು ಅಂಜಾರಲ್ಲ. ನಾವು 50 ವರ್ಷ, ನಾವು 20 ವರ್ಷ ನಂದೇ ಅನುಭವ ಆಗಿದೆ ರಾಜಕೀಯದಲ್ಲಿ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸೇರಿಸಿ ಒಂದು 3 ವರ್ಷದಿದೆ ಅನುಭವ. ಇದಕ್ಕೆ ದಯವಿಟ್ಟು ಉತ್ತರ ಕೊಡಿ. ವಾಟ್ ಡಸ್ ಯು ಮೀನ್ ಬೈ ಲಾ ಅಂಡ್ ಆರ್ಡರ್ ಸಿಚುವೇಶನ್? ಸುಮ್ಮನೆ ನಾವು ಮುಗಿಸಿಕೊಂಡಿದ್ದಾರೆ ಯಾವ್ದು? ನೀವು ಹೇಳಿದ್ರೆ ಎಲ್ಲರ ಮತ ನಡೀತಾ ಇದೆ ಸರ್, ಎಲ್ಲರ ಗ್ಯಾಮ್ಲಿಂಗ್ ನಡೀತಾ ಇದೆ, ಎಲ್ಲರ ಏನ್ ಕಲಿತಾರೆ, ಏನಾಗಿದೆ ಹೇಳಿ. ಇಡಿ ಬಗ್ಗೆ ಒಂದು ಉಲ್ಲೇಖ ಮಾಡಿದ್ರಿ, ನಿಮ್ ಭಯ ಇದೆಯಾ ಇಡಿ ಬಗ್ಗೆ? ಇರಲ್ಲ ಅಂತ ಹೇಳಿದ್ರಲ್ಲ, ಆ ರೀತಿ ಆಗುತ್ತಾ ಅಂತ ನೋಡಿ. IT ನಮ್ದೇ ಇಲ್ಲ, ಗಣೇಶನಿಗೆ ಪ್ರತಿ ದಿನ IT ಕೂಡಿಸ್ತಾರೆ, ಗೊತ್ತಿದೆ ಯಾಕೆ ಕೂಡಿಸ್ತಾ ಇರೋದು? ಯಾರೋ 60-70 ವರ್ಷದ ಹಿಂದಿನ ಯಾರು ಯಂಗ್ ಇಂಡಿಯಾಸ್ ಇರ್ಬೋದು, ಅವರು ಅವಾಗೇನೋ ಒಂದು IT ಏನೋ ಅಸೆಟ್ಸ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಕಲಿಯೋರಿಗೆ ಕೂಡಿಸ್ತಾ ಇರೋದು. ಅವರಿಗೆ ಸಂಬಂಧನೇ ಇಲ್ಲ. ಯಾಕೆ ಕೂಡಿಸ್ತಾ ಇರೋದು? ಟ್ರಸ್ಟಿ. ಯಾವಾಗ ಟ್ರಸ್ಟಿ ಆದ್ರೂ ಈಗ ಒಂದು 5-4 ವರ್ಷದಿದೆ. ಅವೆಲ್ಲ ಘಟನೆಗಳು ಯಾವಾಗ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತೆ ಸ್ವಾತಂತ್ರ್ಯ ಆದ ನಂತರ. ಮೊನ್ನೆ ನೋಡಿ ಅಕೌಂಟ್ ಸೈನ್ಸ್ ಫೀಸ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ್ದು, ಯಾವುದೋ 30 ವರ್ಷದ್ದು IT ಅಸೆಸ್ಮೆಂಟ್ ಅಂತ. ಅದಕ್ಕೆ ಎಲ್ಲರೂ 4 ಲಕ್ಷ ಕೊಟ್ಟಾಗಿದೆ, ಎಲ್ಲರೂ ಕೊಟ್ಟಾಗಿದೆ. ಈಗ ಅಕೌಂಟ್ ಫೀಸ್ ಮಾಡಿ ತೊಂದರೆ ಕೊಡೋದು ಫ್ರೀ ಅಂಡ್ ಫೇರ್ ಎಲೆಕ್ಷನ್. ಈಗ ಅವ್ರು ಸ್ಟಾರ್ ಪ್ರಚಾರಕ್ಕೆ IT. ನಾನು ಅದ್ರ ಬಗ್ಗೆ ಯಾರಿಗೂ ಸಂಶಯ ಇರೋದು ಬೇಡ. ಸ್ಟಾರ್ ಕ್ಯಾಂಪೇನರ್ಸ್ ಫಾರ್ ಬಿಜೆಪಿ IT, ED, CBI ಅಂಡ್ ನೌ ಎಲೆಕ್ಷನ್ ನೋಡಿ. ನಾವು ಗೊತ್ತಿಲ್ಲ FIR ಏನಾಗ್ತಾ ಇದೆ ಸರ್, ಮೂವ್ ಆಗ್ತಾ ಇದೆ ಸರ್. ಅವ್ರ ಗೊತ್ತಿಲ್ಲ FIR ಇಮಿಡಿಯೇಟ್ ನೋಟಿಸ್, ನಮಗೆ ನೋಟಿಸ್ ಬಂದದ್ದು ಮುಂದೆ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ.
ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ಕೊಟ್ಟಿದ್ದು ಇಲ್ಲ ಚುನಾವಣೆ ಜೀವ ಬೆದರಿಕೆ ಇದೆ ನೋಡಿ. ನಾವು ಜೀವ ಬೆದರಿಕೆ ಇದೆ ಅಂತ ನಾನು ಹೇಳಿದೆ. ಇವ್ರು ಹಾಕಿಲ್ಲ, ನಾನು ಹೋಗಿ ಹೇಳಿಲ್ಲ. ಜೀವಕ್ಕೆ ಬೆದರಿಕೆ ಇದೆ ಅಂತ ನೋಡಿ. We leave it to the wisdom of the election commission. ನೀವು ಎಷ್ಟು ಎಲೆಕ್ಷನ್ ತಗೊಂಡು ಮಾಡಿದ್ದೀರಿ? ವ್ಯವಸ್ಥೆ ಆಗಿದೆಯಾ? ಅದೇ ಹೇಳ್ತಾ ಇದ್ದಾರೆ. ಯಾಕೆ ಪದೇ ಪದೇ ಚಿಂಚೋಳಿ ಅವರು ಫ್ರೀ ಅಂಡ್ ಫೇರ್ ಲಾ ಅಂಡ್ ಆರ್ಡರ್ ಅಂತ ಅರ್ಥ ಆಗ್ತಾ ಇಲ್ಲ. ಈಗ ಅರ್ಥ ಆಗ್ತಾ ಇದೆ. ನಿಮ್ಗೆ ಯಾರೇ ಡೌಟ್ ಇದೆ ನಾನು ಕೇಳ್ತಾ ಅವ್ರು ಮಾಡಲಿಸ್ಬೇಕು. ಈ ವಿಚಾರಧಾರೆ ಸಂದರ್ಭ ಸನ್ನಿವೇಶ ಮತ್ತೆ ಅವರಾದಂತ ಇತ್ತೀಚೆಗೆ ಮಾಡಿದ್ರು. ಯಾವತ್ತೂ ಕೂಡ ಕಲಬುರಗಿಯಲ್ಲಿ ಲಾ ಅಂಡ್ ಆರ್ಡರ್ ಚುನಾವಣೆ ನೀವೇ ಯಾವತ್ತಲ್ಲ ಯಾರನ್ನ ಒಬ್ಬ ಶಾಸಕ ಫ್ರೀ ಅಂಡ್ ಫೇರ್ ಆಗಬೇಕು, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಏನಾದ್ರು ಅದರಲ್ಲಿ ವೈಯಕ್ತಿಕ ಸಮಸ್ಯೆಗಳಿರ್ಬೋದು, ಯಾವುದೋ ಒಂದು ಬೇರೆ ಬೇರೆ ಏನು ಕಿರುಕುಳ ಕೊಡೋದಿರ್ಬೋದು, ಅದು ಇರ್ಬೋದು, ಅದರಲ್ಲೇ ಯಾವುದೋ ನಿಮ್ಗೆ ಯಾರಲ್ಲೇ ಕೊಟ್ಕೊಂಡಿರ್ತಾರೆ. ಸಂಸದರು ಅಥವಾ ಶಾಸಕರು ಬಂದು ಪ್ರೆಸ್ ಮೀಟ್ ಮಾಡಿ ಈ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗಬೇಕು ಅಂತ ನ್ಯಾಯಪೂರ್ಣ ಎಲೆಕ್ಷನ್ ಆಗಬೇಕು ಅಂತ ಹೇಳ್ತಾನೆ ಹೇಳಿದ್ರು. ಈಗ ಅರ್ಥ ಆಗ್ತಾ ಇದೆ. ನೋಡಿ ಈ ವಿಚಾರಧಾರೆಯಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಅದಕ್ಕೆ ನಾನು ಕೇಳ್ತಾ ಇರೋದು. ನನ್ಗೆ ಗೊತ್ತಿದ್ರೆ ನಾನು ಅವ್ರ ಹೆಸರು ಹೇಳ್ತಾ ಇದ್ದಾನೆ. ನನ್ನ ಅನುಮಾನ ನಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾರಿಗೂ ನಾವು ನನ್ನ ಸಹಕಾರ ಮಾಡಿ ಪ್ರಶ್ನೆ ಕೇಳ್ತಾ ಉತ್ತರ ಕೊಡಿಸ್ತೀನಿ. ನಿಮ್ಗೆ ಹೇಳಿಸ್ತೇನೆ. ನಿಮಗೆ ಟಾರ್ಗೆಟ್ ಮಾಡಿರೋದು ಸರ್ ಕಲಬುರಗಿ ಸರ್ ಇದು ಸರಿ ಇಲ್ಲ ಕಲಬುರಗಿನಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ನಮಗೆ ಯಾರು ಇದೆ ಅಂತ ಇವ್ರು 10 ಎತ್ಕೊಂಡ್ರು ಕೊಡ್ಲಿ ಜನ ಇರೋದು ಅನ್ಸುತ್ತೆ. ನೀವು ಕೇಳ್ಬೇಕು ಸರ್. ನನಗೆ ನಾವು ಯಾವ್ದಾದ್ರು ಒಂದು ಇಲ್ಲಿಗಲ್ ಆಗಿ ಪ್ರೊವೈಡ್ ಮಾಡಿದ್ದೀವಿ, ವೈಯಕ್ತಿಕವಾಗಿ ಅಥವಾ ಎಲ್ಲಾರ ಎಕ್ಸ್ಕರ್ಷನ್ ಮಾಡಿದ್ದೀವ, ಅಥವಾ ಯಾವ್ದಾದ್ರು ಕೆಟ್ಟ ಕೆಲಸ ಮಾಡೋ ಬೆಂಬಲಿಸಿದೀವ? ಸರ್ ನಾನು ಈಗ ಪಬ್ಲಿಕ್ ಲೈಫ್ 20 years ಆಯ್ತು. ನಾನು ನಿಮ್ಮ ಜೊತೆ ಇದ್ದೀನಿ. ನಾನು 25 ವರ್ಷ ಆಗ್ತಾ ನೀವು ಹೇಳ್ಬಿಟ್ಟಿದ್ರಿ. ಇಲ್ಲಿ ಒಂದು ಆಯ್ತು ಕೆಲವು ಸಂದರ್ಭದಲ್ಲಿ ವಿಳಂಬ ಆಗಿರೋದು ಕೆಲಸ, ಕೆಟ್ಟ ಕೆಲಸಗಳನ್ನ ನಾವು ಮಾಡಿದ್ದೀವ, ಅದಾದಂತ ಕೆಲಸಗಳಿಗೆ ನಾವು ಎಂಕರೇಜ್ಮೆಂಟ್ ಮಾಡಿದ್ರ ನಮ್ಮ ಮಾತನ್ನ ಶೈಲಿ ಸರಿಯಿಂದ ಇರ್ಬೋದು. ಆದ್ರೆ ನೆವರ್ विक्टिम कार्ड बन सकते हैं, तो सिंपैथी के वास्ते आप इस तरह का एक सिंपैथी हटाया नहीं है क्या? हटे ही नहीं। एमपी और फ्री एंड फेयर आता है आनंद लेटर मान बदलना इलेक्शन ही बता दीजिए. विक्टिम कार्ड है. If I wanted to play victim card, then it will get more. I am challenging them. I never play victim. असेंबली इलेक्शन में भी इस तरह का थ्रेट वगैरह आया था सर आपको? थ्रेट देखो, जैसे आप मुझको सवाल कर रहे हो ना, तब आप लोग मुझको सवाल किए तो उसको टिकट नहीं मिलता. आप भी चुप बैठे जब वो सवाल करे, जब वो बोला मैं उसको शूट करूंगा, आप कुछ पूछे. ಸರಿ, ಈಗ ಪ್ರೈಮರಿ ತನಿಖೆಯಲ್ಲಿ ಏನು ಗೊತ್ತಾಗಿದೆ ಸರ್? ಏನು ಪಂದ್ರ ಗೊತ್ತಿದೆ ಈಗ ಬಂದಾರ ನೀವು ಸ್ಟಾರ್ಟ್ ಮಾಡಿದ್ರೆ ಮಿನಿಸ್ಟ್ರಿಗೆ ಈ ತರ ಮಾಡಿದ್ರೆ ಸೀರಿಯಸ್ ಆಗಿ ನಿಮಗೆ ಒಂದು ವಾರ ಆದ್ರೆ ಜನರಿಗೆ ಹೆಂಗೆ ಹೇಗಾಗ್ತದೆ ನಿಮ್ಗೆ ಸರ್ಕಾರ ತನಿಖೆ ಮಾಡಕ್ಕೆ ಈಗ
ತಾಜ್ ಭಾಯ್ ಇದನ್ನು serious ಆಗಿ ತಗೊಳ್ತಾ ಇಲ್ಲ. ಯಾರು ಹೇಳುದು? ನಾನು ಕಂಪ್ಲೇಂಟ್ ಪೀಪಲ್ ನಾಟ್ ಟೇಕಿಂಗ್ ಮೈ ಕಂಪ್ಲೇಂಟ್ ಸೀರಿಯಸ್ಲಿ ಅಂತ ನಾನು ಕೇಳ್ತಾ ಇರೋದು ಇದು ಈ ಸನ್ನಿವೇಶದಲ್ಲಿ ಇಂದ ಬರೋದಕ್ಕೆ ಮತ್ತೆ ಇಂಪ್ರೂವ್ ಮಾಡ್ತಾ ಇರೋದಕ್ಕೆ ಏನು ಇದೆ ನಾವು ನೇರವಾಗಿ ಕೇಳೋಕ್ಕಾಗಲ್ಲ. ನನ್ನ ಸಹಾಯ ಮಾಡಿ ಅಂತ ನಾನು ಇವತ್ತು ಕೇಳ್ತೇನೆ. ಇಲ್ಲ, ಅದನ್ನ ಮಾಡಿ ಬೇರೆ ಓಕೆ. ಕರೆಕ್ಟ್